ವಸಂತ್ ಗಿಳಿಯಾರ್ ಅವರ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗ್ಬಿಟ್ಟಿದೆ. ಯಾಕಂದ್ರೆ ವಸಂತ್ ಗಿಳಿಯಾರ್ ಅವರ ಬಗ್ಗೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಆಗಿರ್ಬೋದು, ಧರ್ಮಸ್ಥಳದ ಒಂದು ವಿಚಾರದಲ್ಲಿ ಆಗಿರ್ಬೋದು, ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ರು. ಇವರು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ರು. ಆಗಾಗ ಮಾಧ್ಯಮದ ಮುಂದೆ ಬಂದು ಕಾಣಿಸ್ಕೊಳ್ತಿದ್ರು, ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಆದರೆ ಇವರ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗಿರುವಂಥದ್ದು. ಹಾಗಾದ್ರೆ ದೂರು ಕೊಟ್ಟವರು ಯಾರು? ಆ ದೂರಿನಲ್ಲಿ ಏನಿದೆ? ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು, FIR ಆಗಿರುವಂಥದ್ದು. ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿರಿಂದ ಒಂದು ದೂರು. ನನ್ನ ಬಗ್ಗೆ ವಸಂತ್ ಗಿಳಿಯಾರ್ ಆಧಾರ ರಹಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ವೈಯಕ್ತಿಕ ಮತ್ತೆ ಶಾಂತಿಯುತ ಜೀವನಕ್ಕೆ ಧಕ್ಕೆ ಆಗಿದೆ. ಇದರಿಂದ ಕಾನೂನು ರೀತಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ದೂರನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಸ್ಟ್ಯಾನ್ಲಿ ವಿರುದ್ಧ ಗಿಳಿಯಾರ್ ಕೊಟ್ಟಂತಹ ಹೇಳಿಕೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು? ಧರ್ಮಸ್ಥಳವನ್ನ ಹಂದಿ ಹೊಡೆದಂತೆ ಹೊಡೆಯಬೇಕೆಂದು ಹೇಳಿಕೆ. ಹಿಂದೂ ಧರ್ಮ ಮತ್ತು ದೇವಸ್ಥಾನಗಳನ್ನು ಹೊಡೆಯಲು ಬಂದಿದ್ದೇನೆ ಅಂತ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳು ಸಭೆಯಲ್ಲಿ ನನ್ನ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ದಾರೆ. ಗಿಳಿಯಾರ್ ಅವರು ಈ ಸುಳ್ಳು ಸುದ್ದಿಗಳನ್ನು ಹರಡುವ ಮೂಲಕ ಕೋಮು ದ್ವೇಷವನ್ನು ಉಂಟು ಮಾಡ್ತಾ ಇದ್ದಾರೆ. ಸಮಾಜದ ಒಂದು ಭಾಗವನ್ನು ಎತ್ತಿ ಕಟ್ಟುವಂತಹ ಒಂದು ಕೆಲಸ ಆಗ್ತಾ ಇದೆ ಗಿಳಿಯಾರ್ ಅವರಿಂದ. ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸಿ ಜನರನ್ನ ಕೆಣಕುವಂತೆ ಮಾಡ್ತಾ ಇದ್ದು ನನ್ನ ಜೀವನ ಭದ್ರತೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಸ್ಟ್ಯಾನ್ಲಿ ಅವರು. ಇದಕ್ಕೆ ಸಂಬಂಧಪಟ್ಟಂತೆ BNS ಆ್ಯಕ್ಟ್ ಪ್ರಕಾರ ಕಾಯ್ದು ದೂರನ್ನು ದಾಖಲಿಸಿರುವಂಥದ್ದು. BNS ಆ್ಯಕ್ಟ್ 196/1 ಮತ್ತು 353/2 ಒಂದು ಅಡಿಯಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಸ್ಟ್ಯಾನ್ಲಿ ಅವರು ದೂರನ್ನು ಕೊಟ್ಟಿದ್ದಾರೆ ವಸಂತ್ ಗಿಳಿಯಾರ್ ಅವರ ಒಂದು ವಿರುದ್ಧ. ಯಾಕಂತಂದರೆ ವಸಂತ್ ಗಿಳಿಯಾರ್ ಅವರು ಅವರ ಒಂದು ಹೇಳಿಕೆಗಳಿಂದ, ಕೆಲವು ಭಾಷಣಗಳಿಂದ ಪ್ರಸಿದ್ಧಿಯನ್ನು ಹೊಂದಿದ್ರು. ಆದರೆ ಆ ಹೇಳಿಕೆಗಳು ಸರಿನಾ ತಪ್ಪ ಅನ್ನುವಂಥ ಚರ್ಚೆ ಬರ್ತಾ ಇತ್ತು. ಯಾಕಂತಂದರೆ ಅನೇಕ ಬಾರಿ ಇವರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಸುಮ್ಮನೆ ಒಂದು ಚರ್ಚೆಗಳನ್ನು ಮೈಮೇಲೆ ಎಳೆದುಕೊಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ FIR ಆಗಿದೆ, ಮತ್ತೊಂದು FIR ಆಗಿರುವಂಥದ್ದು. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಆಗಿರುವಂತಹ ಸ್ಟ್ಯಾನ್ಲಿ ಅವರು ಈ ಒಂದು ಗಂಭೀರ ಆರೋಪವನ್ನು ಮಾಡಿ ಗಿಳಿಯಾರ್ ಅವರ ಮೇಲೆ ದೂರನ್ನು ಕೊಟ್ಟಿರುವಂಥದ್ದು. ಅವರು ಹೇಳ್ತಾರೆ, ನೋಡಿ, ನನ್ನ ಬಗ್ಗೆ ವಸಂತ್ ಗಿಳಿಯಾರ್ ಅವರು ಒಂದು ಆಧಾರ ರಹಿತವಾದಂಥ ಯಾವುದೇ ಒಂದು ಆಧಾರ ಇಲ್ಲ ನನ್ನ ಮೇಲೆ ಅವರು ಹೇಳಿರುವಂಥ ಒಂದು ಹೇಳಿಕೆಗಳಿಗೆ. ನನ್ನ ವೈಯಕ್ತಿಕ ಶಾಂತಿಯುತ ಒಂದು ಜೀವನಕ್ಕೆ ಧಕ್ಕೆ ಆಗ್ತಾ ಇದೆ ಇವರು ಕೊಟ್ಟಿರುವಂಥ ಒಂದು ಹೇಳಿಕೆಯಿಂದ. ಇದಕ್ಕಾಗಿ ನೀವು ಅವರ ಮೇಲೆ ಕಾನೂನು ರೀತಿಯಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಎನ್ನುವಂಥ ರೀತಿಯಲ್ಲಿ ದೂರನ್ನು ಕೊಟ್ಟಿರುವಂಥದ್ದು. ಸ್ಟ್ಯಾನ್ಲಿ ಅವರ ಒಂದು ಏನು ದೂರು ಕೊಟ್ಟಿದ್ದಾರಲ್ಲ, ಅವರು ಹೇಳ್ತಾರೆ, ಗಿಳಿಯಾರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಧರ್ಮಗಳನ್ನು ಹಂದಿ ಹೊಡೆದಂತೆ ಹೊಡೆಯಬೇಕು ಅಂತ ಹೇಳಿಕೆ ನೀಡಿದ್ರು. ಹಿಂದೂ ಧರ್ಮ ಮತ್ತು ದೇವಸ್ಥಾನಗಳನ್ನು ಒಡೆಯಲು ಬಂದಿದ್ದೇನೆ ಅಂತ ಹೇಳಿದರು ನನ್ನ ಮೇಲೆ. ಇದರ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಾಗಿರಬಹುದು, ಮಾಧ್ಯಮಗಳಾಗಿರ್ಬೋದು, ಅಥವಾ ಅವರೇನು ಭಾಗವಹಿಸ್ತಾರಲ್ಲ ಆ ಸಭೆಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡಿಕೊಂಡು ಬಂದಿದ್ದರು. ನನಗೆ ಇದರಿಂದ ತುಂಬ ನೋವಾಗಿದೆ. ನನ್ನ ವೈಯಕ್ತಿಕ ಜೀವನಕ್ಕೆ ನೋವಾಗಿದೆ, ನನ್ನ ಶಾಂತಿಯುತ ಜೀವನಕ್ಕೆ ನೋವಾಗಿದೆ. ಹೀಗಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ FIR ಅನ್ನು ಮಾಡಿಸಿರುವಂಥದ್ದು. ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹರಡೋದ್ರಿಂದ ಇವರು ಕೋಮು ದ್ವೇಷವನ್ನು ಉಂಟು ಮಾಡ್ತಾ ಇದ್ದಾರೆ. ಒಂದು ವರ್ಗದ ಸಮಾಜವನ್ನು ಎತ್ತಿಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸಿ ಜನರನ್ನು ಎತ್ತಿಕಟ್ಟುವಂತಹ ಒಂದು ಕೆಲಸ ಇದು. ಇವರು ಏನು ಒಂದು ಮಾತಾಡ್ತಾ ಇದ್ದಾರಲ್ಲ, ಮಾತುಗಳು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ, ಇದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿರುವಂಥದ್ದು. ಇದು ನನ್ನ ಜೀವನದ ಒಂದು ಭದ್ರತೆಗೆ ಧಕ್ಕೆ ಉಂಟು ಮಾಡುವಂಥ ಒಂದು ಆರೋಪ ಆಗಿಬಿಟ್ಟಿದೆ ಅಂತ ಸ್ಟ್ಯಾನ್ಲಿ ಅವರು ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ BNS ಆ್ಯಕ್ಟ್ ಪ್ರಕಾರ 196/1 ಮತ್ತು 353/2 ಒಂದು ಅಡಿಯಲ್ಲಿ ಇವರ ಮೇಲೆ FIR ದಾಖಲಾಗಿರುವಂಥದ್ದು. ಇದರಿಂದಾಗಿ ವಸಂತ್ ಗಿಳಿಯಾರ್ ಅವರ ಮೇಲೆ ಅಥವಾ ಅವರ ವಿರುದ್ಧ ಮತ್ತೊಂದು ಹೊಸ FIR ದಾಖಲಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.